ವೇದಾಂತ್ ಮತ್ತೆ ಅಮೂಲ್ಯ ಸೂರಿ ಫೋಟೋ ಇಲ್ಲದೆ ಹೇಗೆ ಅವರನ್ನ ಹುಡುಕ್ತಾರೆ? ಅಲ್ಲ, ಮನೇಲಿ ಎಲ್ಲ ಕಡೆನೂ ಹುಡುಕ್ತೆ, ಸೂರಿ ಅವ್ರದ್ದು ಒಂದು ಫೋಟೋನೂ ಇಲ್ಲ. ಏನ್ ಮಾಡೋದು? ಹೇಗಾದ್ರೂ ಮಾಡಿ ನಾನು ಈ ಫೋಟೋನ ಹುಡುಕ್ ತೆಗಿಲೇಬೇಕು. ದೇವ್ರೆ, ನೀನೇ ನಂಗೆ ದಾರಿ ತೋರಿಸು. ಇಲ್ಲ ಇಲ್ಲ, ಅವ್ನು ಬರಬಾರ್ದು. ಯಾವುದೇ ಕಾರಣಕ್ಕೂ ಸೂರ್ಯನಾರಾಯಣ ಈ ಮನೆ ಕಾಲಿಡಬಾರ್ದು. ಮುಗಿಸ್ಬಿಡಿ, ಅಲ್ಲೇ ಮುಗಿಸ್ಬಿಡಿ, ಅವನ್ನ ಅಲ್ಲೇ ಮುಗಿಸ್ಬಿಡಿ. ದೇವ್ರೆ, ಇವಳ ಕನಸನ್ನ ನನ್ಸು ಮಾಡಬೇಡ. ಒಂದು ಕನಸು ಮನೆ ಒಳ್ಳೇದಕ್ಕೆ ಕಾಣಬೇಕು, ಆದರೆ ಇವಳು ಮನೇನ ಸರ್ವನಾಶ ಮಾಡಕ್ಕೆ ಕಾಣ್ತಾ ಇದ್ದಾಳೆ. ಇವಳು ಯಾವ ಕನಸು ನನ್ಸು ಮಾಡಬೇಡ. ಎಲ್ಲಿ ವೇದಾಂತ್ ಅವರು? ಬರ್ತಾರೆ ಸರ್. ಬಂದ್ರಲ್ಲ. ವೇದಾಂತ್, ನೀವಿಬ್ಬರನ್ನ ನೋಡ್ತಿದ್ರೆ ಥೇಟ್ ಅಪ್ಪ ಮಗನ್ ಥರನೇ ಅನಿಸ್ತಿದ್ದೀರಾ. ಮೂಲ್ಯ, ಅಪ್ಪನ ಹುಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ. ನೀನು ಇದೇ ವಿಚಾರ ಇಟ್ಕೊಂಡು ಟೀಕೆ ಮಾಡಿದ್ರೆ ಹೇಗೆ ಹೇಳು? ಸಾರಿ ವೇದಾಂತ್, ಒಂದು ಸೆಕೆಂಡ್ ನಂಗೆ ಅನಿಸ್ತು, ಅದಕ್ಕೆ ಹೇಳಿದೆ. ಸಾರಿ ಯಾಕೆ ಕೇಳ್ತೀಯ? ಹಾಗೆ ಅನ್ಸಿದ್ರಲ್ಲಿ ತಪ್ಪೇನಿಲ್ಲ ಬಿಡಮ್ಮ. ಹೊರಡೋಣವಾ? ರಾವಣ, ನೀವು? ಇವ್ರನ್ನ ಭೇಟಿ ಮಾಡಿಸಿದ್ದೀನಿ, ನನ್ನ ಕೆಲಸ ಮುಗೀತು. ರಾಯರು ಸಿಕ್ಕಿದ್ದಾರೆ ಅಂದಮೇಲೆ ನಿಮ್ಮ ಹುಡುಕಾಟಕ್ಕೆ ಫಲ ಸಿಗ್ತದೆ. ನನಗೆ ಸ್ವಲ್ಪ ಕೆಲಸ ಇದೆ. ಅಪ್ಪ ಸಿಕ್ಕಿದ ಮೇಲೆ ಈ ಪೋಸ್ಟ್ಮ್ಯಾನ್ ರಾವಣನ ಮರಿಬೇಡಿ. ಬೆಂಗಳೂರು ಹೋಗ್ತಿರಲ್ಲ, ಅದಕ್ಕೆ ಮುಂಚೆ ಮನೆಗೆ ಬಂದು ಭರ್ಜರಿ ಊಟ ಮಾಡಿ ಹೋಗ್ಬೇಕು. ಬರ್ತೀನಿ. ಥ್ಯಾಂಕ್ ಯು ರಮಣ. ಬರ್ತೀನಿ ರಾಯರೇ. ಬನ್ನಿ ಹೋಗೋಣ.
ರಮೇಶು, ನೀನು ಎಕ್ಸ್ಟ್ರಾಕ್ಟ್ ಮಾಡಿರೋ RTO ದಾಖಲೆ ಸರಿಯಾಗಿದೆ ತಾನೇ? ಅಲ್ಲ, ಆ ರಸ್ತೆ ಏನೋ ಸರಿಯಾಗಿದೆ, ಬಟ್ ಮನೆ ನಂಬರ್ ಸರಿ ಸಿಗ್ತಾ ಇಲ್ಲ. ಹಾಂ, ಕಾರ್ ಕಾಣ್ತಾ ಇಲ್ಲ ಕಣ. ಸರಿ, ನೋಡ್ತೀನಿ ಬಿಡು. ಅರೆ, ಇದೇ ಕಾರಲ್ವಾ? ಹಾಂ, ನಂಬರ್ ಕೂಡ ಸರಿಯಾಗೇ ಇದೆ. P8980. ಎಲ್ಲೋ ಕಾರ್ ತೊಳಿತಾ ಇದ್ದವ್ರು ಒಳಗಡೆ ಹೋದ್ರು ಅನ್ಸುತ್ತೆ. ಇದೇ ಸರಿಯಾದ ಟೈಮು ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ. ದುಡ್ಡು ತೊಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಏಯ್, ಏನೋ ಮಾಡ್ತಾ ಇದೆಯಾ ಇಲ್ಲಿ? ₹5,000 ಕದ್ದವನು ನಾನೇ. ನನ್ನ ಮಗಳು ಗರ್ಭಿಣಿ. ಅವಳಿಗೆ ಔಷಧಿ ತಂದು ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಅದಕ್ಕೆ ನಾನು ನಿಮ್ಮ ಕಾರ್ನಿಂದ ಕಳ್ತನ ಮಾಡಬೇಕಾಯ್ತು. ಮಗಳಿಗೆ ಔಷಧಿ ತಂದು ಕೊಡೋದಕ್ಕೆ ಆಗದೆ ಇರೋ ತಂದೆ ಯಾವ ಸೀಮೆ ತಂದೆ ಸರ್? ನೀವೇ ಹೇಳಿ. ಮಕ್ಕಳಿಗೆ ತಂದೆ ಅಂದರೆ ಒಂದು ನಂಬಿಕೆ, ಆಧಾರ. ಏನೇ ಆದರೂ ಅಪ್ಪ ನನ್ನ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸ. ಆ ನಂಬಿಕೆ, ಆಧಾರ, ವಿಶ್ವಾಸ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಕಳ್ತನ ಮಾಡಬೇಕಾಯ್ತು. ನಾನು ಮಾಡಿದ ತಪ್ಪು ಅಂತ ನನಗೆ ಪದೇ ಪದೇ ಅನ್ನಿಸ್ತಾ ಇತ್ತು. ಆದರೂ ನಾನು ಸುಮ್ಮನೆ ಇದ್ದೆ. ಆದರೆ ಯಾವಾಗ ನೀವು ನಿಮ್ಮ ಡ್ರೈವರ್ನ ಕೆಲಸದಿಂದ ತೆಗೆದ್ರಿ ಅಂತ ಗೊತ್ತಾಯ್ತು, ಆಗಲಿಂದ ಪಶ್ಚಾತ್ತಾಪ ಶುರುವಾಯಿತು. ನನ್ನ ಸ್ವಾರ್ಥಕ್ಕೆ ನಾನು ಒಳ್ಳೆ ಅಪ್ಪ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಮತ್ತೊಬ್ಬ ಬಲಿಯಾಗಬಾರ್ದು. ಅವನಿಗೂ ಕೂಡ ಒಂದು ಸಂಸಾರ ಇರಬಹುದು, ಅವನನ್ನೇ ನಂಬ್ಕೊಂಡಿರೋ ಒಂದು ಕುಟುಂಬ ಇರಬಹುದು ಅಂತ ಅನ್ನಿಸ್ತು. ದಯವಿಟ್ಟು ಅವನನ್ನ ಕೆಲಸಕ್ಕೆ ವಾಪಸ್ ಸೇರಿಸ್ಕೊಳ್ಳಿ ಸರ್. ತಪ್ಪು ಮಾಡಿದ್ದು ಅವನಲ್ಲ, ಕಳ್ಳ ಅವನಲ್ಲ, ತಪ್ಪು ಮಾಡಿರೋದು ನಾನು, ಕಳ್ಳ ನಾನು. ನನ್ನ ಮನೆ ಒಲೆ ಉರಿಬೇಕು ಅಂತ ಬೇರೆಯವ್ರ ಮನೆಗೆ ಕೊಳ್ಳಿ ಇಡೋ ಕೆಲಸನ ಯಾವತ್ತೂ ಮಾಡಬಾರ್ದು. ನಾನು ಬದುಕಬೇಕು, ಬೇರೆಯವರು ಬದುಕಬೇಕು. ದಯವಿಟ್ಟು ಅವನಿಗೆ ಕೆಲಸ ವಾಪಸ್ ಕೊಡಿ, ನನ್ನನ್ನು ಕ್ಷಮಿಸಿ. ಎಷ್ಟು ದಿನ ಆಯ್ತೋ ಕಂದ, ಯಾವಾಗ ಬರ್ತೀಯ? ಫೋನ್ ಇಲ್ಲ, ನಿನ್ನ ಬಗ್ಗೆ ಒಂದು ಸುಳಿವಿಲ್ಲ. ವೇದಾಂತ್ ಅವ್ರ ತಂದೆನ ಹುಡುಕೋದಕ್ಕೆ ನಮಗೆ ಅವ್ರ ಫೋಟೋ ಬೇಕಿತ್ತು. ಒಂದ್ ಸ್ವಲ್ಪ ನಮ್ಮ ಮನೇಲಿ ಹುಡ್ಕಕ್ಕಾಗತ್ತಾ? ಹಳೆ ಫೋಟೋ ಏನಾದ್ರೂ ಇರ್ಬೋದು. ಅಮ್ಮ, ನಮ್ ರೂಮಲ್ಲಿ ವಿಕಿ ಭವನ್ ರೂಮಲ್ಲಿ ಒಂಚೂರು ಹುಡುಕ್ತೀರಾ? ಅಮೂಲ್ಯ ಹೇಳಿದ್ಲು ವಿಕ್ಕಿ ರೂಮ್ನಲ್ಲಿ ಫೋಟೋ ಹುಡ್ಕೊಂತ.
ಹೇಗಾದರೂ ಮಾಡಿ ಹುಡುಕ್ಬೇಕು. ಇದನ್ನು ಅಮೂಲ್ಯ ಅವ್ರು ಕಳಿಸ್ಬೇಕು. ಮತ್ತೆ ಸುಹಾಸಿನಿ ಬಂದ್ಬಿಟ್ರೆ ಬೇಡ ಬೇಡ, ಸುಮ್ಮನೆ ರಗಳೆ ಮಾಡ್ತಾಳೆ. ಇಲ್ಲ, ಸುಹಾಸಿನಿ ಏನು ಮಾಡಿದ್ರೂ ಪರವಾಗಿಲ್ಲ, ನಾನು ಹುಡುಕ್ತೀನಿ. ಏನಾದರೂ ಇರ್ಬೋದಾ? ಏನ್ ಮಾಡೋದು? ಫೋಟೋ ಸಿಕ್ಕಿದ್ದಿದ್ರೆ ಅಮೂಲ್ಯ ವೇದಾಂತ್ಗೆ ಸಹಾಯ ಆಗಿರೋದು. ಹೇಗೆ ಹುಡ್ಕೋದು? ಅಮ್ಮ, ನಾನು ಸುಹಾಸಿನಿ ಅನ್ಕೊಂಡಿದ್ದೆ. ಭಯನೇ ಆಗೋಗಿತ್ತು. ಅಯ್ಯೋ, ನೀನು ಒಳ್ಳೆ ಆ ಸುಹಾಸಿನಿಗೆ ಯಾಕೆ ಹೆದರ್ಕೊಳ್ತೀಯ? ಏನು ಮಾಡಲಿ ಅಮ್ಮ, ನೀನು ಆ ಸುಹಾಸಿನಿಗೆ ಹೆದರ್ಕೋಬೇಕಾಗಿಲ್ಲ ಅನ್ಸುತ್ತೆ. ಅಂದಾಗೆ ಇಲ್ಲಿ ಏನು ಮಾಡ್ತಾ ಇದ್ದೆ? ವೇದಾಂತ ಅಮೂಲ್ಯ ಸೂರ್ಯನ ಹುಡುಕ್ತಾ ಇದ್ದಾರಲ್ವಮ್ಮ, ಅದಕ್ಕೆ ಸೂರ್ಯ ಫೋಟೋ ಇದ್ರೆ ಕಳಿಸು ಅಂತ ಅಮೂಲ್ಯ ಫೋನ್ ಮಾಡಿದ್ಲು. ವೇದಾಂತ್ ರೂಮ್ನಲ್ಲಿ ಹುಡುಕ್ದೆ, ಎಲ್ಲೂ ಸಿಕ್ಲಿಲ್ಲ. ಅದಕ್ಕೆ ವಿಕ್ಕಿ ರೂಮ್ನಲ್ಲಿ ಸಿಗ್ಬೋದೇನೋ ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ಮನೇಲಿ ಸೂರ್ಯನ ಫೋಟೋ ಯಾವುದೂ ಇಲ್ವೇನೆ? ಇಲ್ಲಮ್ಮ, ಎಲ್ಲ ಕಡೆನೂ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ವೇದಾಂತ್ ರೂಮ್ನಲ್ಲಿ ಒಂದು ಫೋಟೋ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ಸುಹಾಸಿನಿ ಹರಿದು ಹಾಕಿದ್ಲು. ಫೋಟೋ ಎಲ್ಲಿ ಹುಡ್ಕೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ನ ಹತ್ರನೂ ಯಾವ ಫೋಟೋನೂ ಇಲ್ವೇನೆ? ಇಲ್ಲಮ್ಮ, ನನ್ನ ಹತ್ರನೂ ಯಾವ... ಅಯ್ಯೋ ಅಮ್ಮ, ಒಂದು ನಿಮಿಷ ಇರು. ವೈದೇಹಿ, ವೈದೇಹಿ, ಈ ವೇದಾಂತ್ ಯಾವಾಗಲೂ ಹಿಂಗೆ. ನಮ್ಮ ಅತ್ತಿಗೆ ಅದೇನೋ ಗಾದೆ ಹೇಳ್ತಾರಪ್ಪ, ಒಂದೆತ್ತು ಏರಿಗೆ ಎಳೆದ್ರೆ ಇನ್ನೊಂದೆತ್ತು ನೀರಿಗೆ ಎಳಿತಾರೆ ಅಂತಾರಲ್ಲ, ಹಾಗಾಯ್ತು ಇವನ್ ಕತೆ. ಅಪ್ಪ ನಾರಾಯಣ ಸರ್ ನಮಗೆ ಹೆಲ್ಪ್ ಮಾಡಕ್ತಿದ್ದಾರೆ. ವೇದಾಂತ್ ನೋಡಿದ್ರೆ ಇಲ್ಲೂ ಫೋನು ಮೀಟಿಂಗು ಅಂದ್ಕೊಂಡು ಹೋಗಿದ್ದಾನೆ. ಎಲ್ಲೋ ನನ್ನ ಕರ್ಮ. ವೇದಾಂತಲ್ಲಿ ಸರ್ ಏನೋ ಎಮರ್ಜೆನ್ಸಿ ಕಾಲ್ ಅಂತೆ, ಮಾತಾಡಕ್ ಹೋಗಿದ್ದಾನೆ. ಅವನಂತರ ಹಾಗೆ ಸರ್, ಮನೇಲಿರಲಿ ಇಲ್ಲ ಆಚೆ ಎಲ್ಲಾದರೂ ಹೋಗಿರ್ಲಿ, ಆಫೀಸ್ ಕೆಲಸ, ಆಫೀಸಿಂದ ಕಾಲ್ ಬಂತು ಅಂದ ತಕ್ಷಣ ಏನೇ ಕೆಲಸ ಇದ್ರು ಎಲ್ಲ ಅರ್ಧಂಬರ್ಧ ಬಿಟ್ಟು ಆಫೀಸಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾನೆ. ನಾವು ಹುಡ್ಕೋಣ ಬನ್ನಿ, ಅವ್ನು ಆಮೇಲೆ ಜಾಯ್ನ್ ಆಗ್ತಾನೆ. ಸರಿ ಮೇಡಮ್, ಅವ್ನು ಬಂದ್ಬಿಡ್ಲಿ, ಒಟ್ಟಿಗೆ ಹೋಗೋಣ. ಸರ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಅವ್ನು ಮಾತಾಡ್ಕೊಂಡು ಬರೋದು ಎಷ್ಟೊತ್ತಾಗುತ್ತೋ ಏನೋ, ನಾವು ಹುಡುಕ್ತಿರೋಣ ಬನ್ನಿ. ಸಮಯನ ವೇಸ್ಟ್ ಮಾಡಬಾರ್ದು ಅನ್ನೋದು ನಿನ್ನ ಉದ್ದೇಶ. ಒಂದು ವಿದ್ದಲ್ಲಿ ಹೇಳಬೇಕು ಅಂದ್ರೆ, ಈ ಜೀವನ ಅನ್ನೋದೇ ಒಂದು ಹುಡುಕಾಟ. ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಏನಾದ್ರೂ ಒಂದನ್ನು ಹುಡುಕ್ತಾನೆ ಇರ್ತಾನೆ. ಆದ್ರೆ ನಾವು ಹೋಗ್ತಾ ಇರೋ ದಾರಿ ಸರಿಯಾಗಿದೆಯಾ ಅಂತ ಮೊದಲು ನಾವು ನೋಡ್ಬೇಕು. ಒಂದ್ ವೇಳೆ ತಪ್ಪೆಚ್ಚೆ ಇಟ್ರೆ ನಾವು ಗುರಿ ಮುಟ್ಟಕ್ಕಾಗಲ್ಲ, ನಮ್ಮ ಹುಡುಕಾಟಕ್ಕೆ ಕೊನೆನೇ ಇರಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಮೊದಲು ನಾವು ಹೋಗ್ತಾ ಇರೋ ದಾರಿ ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಬೇಕು. ನನ್ಗೇನ್ ಅನ್ನಿಸ್ತಿದೆ ಗೊತ್ತಾ, ನೀವು ವೇದಾಂತ ಹೋಗ್ತಾ ಇರೋ ದಾರಿ ಸರಿಯಾಗಿದೆ ಅನ್ನಿಸ್ತಾ ಇದೆ. ಹುಡುಕೋಣ, ನಮ್ಮ ಪ್ರಯತ್ನ ನಾವು ಪಡೋಣ. ಸರ್ ಆದ್ರೂ ಏನೋ ಒಂಥರ ಭಯ ಆಗ್ತಿದೆ. ಸರ್ ನೀವು ನಿಜವಾಗ್ಲೂ ವೇದಾಂತ್ ತಂದೆನ ಹುಡ್ಕೊಡ್ತೀರಾ ಅಲ್ವಾ?
ವೇದಾಂತ್ಗೆ ಅವ್ರ ತಂದೆ ಸಿಗಬೇಕು ಅನ್ನೋ ಅದೃಷ್ಟ ಇದ್ರೆ ಅವ್ರು ಖಂಡಿತ ಸಿಗ್ತಾರೆ. ಎಲ್ಲ ಋಣಾನು ಬಂದ. ಇಷ್ಟು ವರ್ಷ ಆದ್ಮೇಲೆ ನೀವು ಅವ್ರನ್ನ ಹುಡ್ಕೊಂಡ್ ಬಂದಿದ್ದೀರ ಅಂದಮೇಲೆ ಅವರು ಸಿಗೋ ಸಮಯ ಹತ್ರ ಬಂತು ಅಂತಾನೆ ಅರ್ಥ. ದೇವರಿದ್ದಾನೆ. ಹಾಗಾದ್ರೆ ಪರ್ಸಿಂದ ದುಡ್ಡು ತಗೊಂಡಿದ್ದು ನೀನೇನಾ? ಹೌದು ಸರ್. ಆವತ್ತು ನನ್ನ ಮನಸ್ಥಿತಿ ಪರಿಸ್ಥಿತಿ ಹಾಗೆ ಇತ್ತು. ಈಗ ನೀವೇ ಓದಿದ್ರಲ್ಲ, ಕೆಲಸ ಹೋಗಿತ್ತು ಬೆಟ್ಟಗಳಿಗೆ. ನನ್ನ ಶತ್ರುಗೂ ಆ ಪರಿಸ್ಥಿತಿ ಬರಬಾರ್ದು ಸರ್. ನಾನು ನನ್ನ ಕುಟುಂಬ ಊಟ ಮಾಡೋದಕ್ಕೋಸ್ಕರ ಇನ್ನೊಂದು ಕುಟುಂಬಕ್ಕೆ ದ್ರೋಹ ಬಗೆಬಾರ್ದು ಅಂತ ಕದ್ದಿರೋ ದುಡ್ಡನ್ನ ವಾಪಸ್ ಕೊಡೋದಕ್ಕೆ ಬಂದಿದ್ದೀನಿ ಸರ್. ನೀವು ಹೇಳೋದನ್ನ ಹೇಗೆ ನಂಬೋದು? ಮಿಡ್ಲ್ ಕ್ಲಾಸ್ ಜನ ಸರ್ ನಾವು. ನಂಬಿಕೆ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ನೀವು ನಿಮ್ಮ ಡ್ರೈವರ್ನ ಕೆಲಸದಿಂದ ತೆಗೆದು ಹಾಕಿದ ವಿಷಯ ತಿಳಿದಾಗ್ಲಿಂದ ನನಗೆ ಸರಿಯಾಗಿ ನಿದ್ದೆ ಇಲ್ಲ, ಊಟ ಸೇರ್ತಾ ಇಲ್ಲ. ಆ ವಿಷಯ ನನ್ನ ಮನಸ್ಸನ್ನ ಚುಚ್ತಾ ಇತ್ತು. ಆಡಿದ ತಪ್ಪು ನಮ್ಮ ಬದುಕಿನ ಒಂದೊಂದು ಉಸಿರು ವಿಷ ಮಾಡಿಬಿಡುತ್ತೆ. ಎಷ್ಟೋ ಸಲ ನನಗೆ ನಾನೇ ಅಂದ್ಕೊಂಡೆ, ನೀನಂತ ಮಹಾ ದೊಡ್ಡ ಅಪರಾಧ ಏನು ಮಾಡಿಲ್ಲ ಅಂತ. ಪಿಕ್ ಪಾಕೆಟ್ ಮಾಡಿದ್ರು ಕಳ್ಳಾನೆ, ಅಂಬಾರಿ ಕದ್ರು ಕಳ್ಳಾನೆ. ಕಳ್ಳ ಅನ್ನೋ ಪಟ್ಟ ಹೊತ್ಕೊಂಡು ಬದುಕೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಸರ್. ನಾನು ಕಳ್ತನ ಮಾಡಿ ಔಷಧಿ ತಂದು ಕೊಟ್ಟೆ ಅಂತ ನನ್ನ ಮಗಳಿಗೆ ಏನಾದರೂ ಗೊತ್ತಾದ್ರೆ ಅವಳು ಮನೆ ಬಿಟ್ಟೆ ಹೊರಟೋಗ್ತಾಳೆ. ಜೀವನದಲ್ಲಿ ಯಾವತ್ತೂ ಅವಳು ನನ್ನ ಮುಖ ನೋಡೋದಿಲ್ಲ. ನೋಡಿ ಸರ್, ಒಬ್ಬ ತಂದೆ ಯಾರ ದೃಷ್ಟಿಯಲ್ಲಿ ಬೇಕಾದರೂ ಸಣ್ಣವನಾಗಬಹುದು, ಆದರೆ ತನ್ನ ಮಕ್ಕಳ ದೃಷ್ಟಿಯಲ್ಲಿ ಯಾವತ್ತೂ ಸಣ್ಣವನಾಗೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ಈ ಹಣ ತಗೊಂಡು ಡ್ರೈವರ್ಗೆ ಕೆಲಸ ವಾಪಸ್ ಕೊಡಿ. ನಮ್ಮ ಡ್ರೈವರ್ಗೆ ನಾನು ಕೆಲಸ ಕೊಡ್ತೀನಿ. ನಾನು ನಿಮಗೆ ಒಂದು ಕೆಲಸದ ವ್ಯವಸ್ಥೆ ಮಾಡ್ತೀನಿ. ಅಂದಹಾಗೆ ವೇದಾಂತ್ ಅವ್ರ ತಾಯಿ ನಿಮ್ ಜೊತೆನೇ ಇದ್ದಾರಾ? ಇಲ್ಲ ಸರ್. ಎಲ್ಲಿದ್ದಾರೆ ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಬದುಕಿದಾರಾ? ಗೊತ್ತಿಲ್ಲ ಸರ್. ಸರ್, ಏನಾಯ್ತು ಸರ್? ಏನಿಲ್ಲಮ್ಮ. ಅಲ್ಲ, ಅವ್ರ ತಾಯಿ ಎಲ್ಲಿದ್ದಾರೆ ಅಥವಾ ಬದುಕಿದಾರೋ ಇಲ್ವೋ ಯಾವ ವಿಷಯನೂ ಗೊತ್ತಿಲ್ವಾ ನಿಮ್ಗೆ? ವೇದಾಂತ್ ಅವ್ರ ತಂದೆ ಯಾವಾಗ ದೂರ ಆದ್ರೋ ಅವತ್ತಿನ ದಿನನೇ ಅವ್ರ ತಾಯಿನೂ ಅವರಿಂದ ದೂರ ಆದ್ರು ಸರ್. ವೇದಾಂತ್ ಅವ್ರ ತಂದೆ ತಾಯಿನ ಹುಡ್ಕೋದೇ ನಮ್ಮ ಉದ್ದೇಶ ಸರ್. ಈಗ ಅವ್ರ ತಂದೆನ ಹುಡ್ಕೊಂಡು ಬಂದಿದ್ದೀವಿ. ನಂದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ತೀಯಾ? ಹೇಳಿ ಸರ್. ಇಷ್ಟು ವರ್ಷ ಇಲ್ಲದೆ ಇರೋ ಹುಡುಕಾಟ ಈಗ ಯಾಕೆ? ಕಾರಣ ಏನು? ವೇದಾಂತ್ ತಮ್ಮ. ಹೌದು ಸರ್. ವೇದಾಂತ್ ಅವ್ರ ತಮ್ಮಂಗೆ ಅವ್ರ ಅಪ್ಪ ಅಮ್ಮನ ಹುಡ್ಕೋದೇ ಅವ್ರ ಜೀವನದ ಗುರಿಯಾಗಿತ್ತು. ಆದರೆ ವೇದಾಂತ್ ಅವರೇ ಅವ್ರನ್ನ ತಡಿತಾ ಇದ್ರು. ಅಪ್ಪ ಅಮ್ಮನ ಹುಡುಕಾಟ ಅಂತ ಹೋಗಿ ಸುಮ್ಮನೆ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ವೇದಾಂತ್ ಯಾವಾಗಲೂ ಹೇಳ್ತಾ ಇದ್ರು. ಆದರೂ ವೇದಾಂತ್ ಮಾತನ್ನ ಕೇಳದೆ ಅಪ್ಪನ ಹುಡುಕ್ತೀನಿ ಅಂತ ಹೋಗಿ ಪ್ರಾಣ ಕಳ್ಕೊಂಡ್ಬಿಟ್ರು.